ಆಳಂದದಲ್ಲಿ ಮತಗಳ್ಳತನ ಯತ್ನ ಪ್ರಕರಣ ಸಂಬಂಧ ಎಸ್ಐಟಿ ದಾಳಿ ನಡೆಸ್ತಾ ಇರೋದಕ್ಕೆ ಶಾಸಕ ಬಿಆರ್ ಪಾಟೀಲ್ ಪ್ರತಿಕ್ರಿಯಿಸಿದ್ರು. ವೋಟ್ ಚೋರಿ ಪ್ರಕರಣದ ಬಗ್ಗೆ ದೂರು ಕೊಟ್ಟಿದ್ದೆ, ಎಸ್ಐಟಿ ತನಿಖೆ ನಡೀತಾ ಇದೆ, ಈ ಹಂತದಲ್ಲಿ ಏನು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ದೇಶಾದ್ಯಂತ ಮತಗಳ್ಳತನ ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೆ 3 ಬಾರಿ ರಾಹುಲ್ ಗಾಂಧಿ ಕಚೇರಿಯಿಂದ ಕರೆ ಬಂದಿತ್ತು. ಬಿಹಾರ ಚುನಾವಣೆ ಬಳಿಕ ರಾಹುಲ್ ಗಾಂಧಿ ಕಲಬುರಗಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡಿದ್ರೆ ಸರ್ಕಾರ SIT ಮಾಡಿದ್ದಾರೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಏನು ಕ್ರಮ ಅಂತ ನೋಡೋಣ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ BR ಪಾಟೀಲ್ ಅವರು ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತ ಸುಭಾಷ್ ಬಿಟ್ಟಿದ್ದಾರೆ. ಇನ್ನೊಂದು ವಿಡಿಯೋ ಕೊಟ್ಟಿದ್ದಾರೆ, ನೋಡಿದೆ, ಹೇಳಿದ್ದಾರೆ ಅವರು. ಅದಕ್ಕೆ ನೀವೇನು ಹೇಳ್ತೀರಿ? ಅವರ ಅಧಿಕಾರದ ಹೇಳಿದ್ದಾರೆ, ನಾನು ಈಗ ಹೇಳಲ್ಲ, ಮುಂದೆ ಹೇಳ್ತೀನಿ. ಇನ್ನು ಮತಗಳ್ಳತನ ಪ್ರಕರಣದಲ್ಲಿ ನಡೀತಾ ಇರುವ ಎಸ್ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ರು. ನಾನು ಯಾವುದೇ ರೀತಿ ಮತ ಚೋರಿ ಪ್ರಯತ್ನ ಮಾಡಿಲ್ಲ, ಆದರೆ ಸರ್ಕಾರ BR ಪಾಟೀಲ್ ಮಾತು ಕೇಳಿ ತನಿಖೆ ಮಾಡಿಸ್ತಾ ಇದೆ. ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದರೂ ಚೆಕ್ ಮಾಡಲಿ, ನನ್ನನ್ನು ಬೇಕಾದ್ರೆ ಅರೆಸ್ಟ್ ಕೂಡ ಮಾಡಲಿ, ತನಿಖೆಗೆ ಸಿದ್ಧ ಇದ್ದೀನಿ. ನನ್ನ ಮನೆಯ ಮೇಲಿನ ಎಸ್ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಏನು ಮತ ಚೋರಿದು BR ಪಾಟೀಲ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಅದು ಸುಳ್ಳಿದೆ. ಇವತ್ತು ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು SITದವರು, ಅಲ್ಲಿ ಏನೂ ಸಿಗಲಿಲ್ಲ. ಸಹಕಾರ ಕೊಡ್ತೇವೆ, ಅವರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೆ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿದ್ದೆವು. ವಿಜಯಪುರ ಪ್ರವಾಸಕ್ಕೆ ನಿರ್ಬಂಧ ವಿಧಿಸಿದ ಬೆನ್ನಲ್ಲೇ ಬಾಗಲಕೋಟೆಯನ್ನು ತೊರೆಯುವಂತೆ ಕನ್ನೇರಿ ಶ್ರೀಗಳಿಗೆ ನೋಟಿಸ್ ನೀಡಿದ್ರು. ಇಂದು ಬೆಳ್ಳಂಬೆಳಗ್ಗೆ 5:45 ಸಂದರ್ಭದಲ್ಲಿ ಸ್ವಾಮೀಜಿ ತಮ್ಮ ಮೂಲ ಮಠ ಮಹಾರಾಷ್ಟ್ರದ ಕನ್ನೇರಿಗೆ ಹೋಗಿದ್ದಾರೆ. ಚಿಕ್ಕಾಲಗುಂಡಿ ಗ್ರಾಮದ ತಮ್ಮ ಶಾಖಾ ಮಠ ಮಲ್ಲಿಕಾರ್ಜುನ ಮಠದಲ್ಲಿ 2 ದಿನದಿಂದ ಕನ್ನೇರಿ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ವಾಸ್ತವ್ಯ ಹೂಡಿದ್ರು. ಬಾಗಲಕೋಟೆ ಡಿಸಿ ನಿನ್ನೆ ನೋಟಿಸ್ ಜಾರಿ ಮಾಡಿದ್ದಾರೆ. ಡಿಸಿ ನೋಟಿಸ್ ಹಿನ್ನೆಲೆ ಕನ್ನೇರಿ ಶ್ರೀಗಳು ಬಾಗಲಕೋಟೆಯನ್ನ ತೊರೆದಿದ್ದಾರೆ. ವಾಹನ ತೆರಿಗೆ ವಂಚನೆ ಮಾಡುವವರ ವಿರುದ್ಧ RTO ಅಧಿಕಾರಿಗಳು ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ರಾಜ್ಯದಲ್ಲಿ ವಾಹನ ತೆರಿಗೆ ಹೆಚ್ಚಾಗಿದೆ ಅಂತ ಅಕ್ಕಪಕ್ಕದ ರಾಜ್ಯದ ನೋಂದಣಿ ಮಾಡಿಸಿಕೊಂಡವರ ಮೇಲೆ ದಂಡ ಹಾಕೋದಿಕ್ಕೆ ಮುಂದಾಗಿದ್ದಾರೆ. ಬೇರೆ ರಾಜ್ಯದ ನೋಂದಣಿ ವಾಹನ ಬಳಕೆ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಸಿಕ್ಕರೆ ದಂಡದ ಪ್ರಮಾಣ 3 ಪಟ್ಟು ಹೆಚ್ಚಾಗಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ 20 ತಂಡಗಳನ್ನು ರಚಿಸಿ ತೆರಿಗೆ ವಂಚನೆ ಮಾಡ್ತಾ ಇದ್ದವರನ್ನ ಪತ್ತೆ ಹಚ್ಚಿದ್ದಾರೆ. ಕಳೆದ 1 ತಿಂಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ 348 ಪ್ರಕರಣಗಳನ್ನು ದಾಖಲು ಮಾಡಿ 241 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. 7 ರಿಂದ 8 ಕೋಟಿ ತೆರಿಗೆ ಹಣವನ್ನು ವಸೂಲಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.